ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಬಂಧ ಕಾಂಗ್ರೆಸ್ ಪ್ರೊಟೆಸ್ಟ್. ಮೈಸೂರು ನಗರದ ರಾಮಸ್ವಾಮಿ ವೃತ್ತದಲ್ಲಿ ಪ್ರತಿಭಟನೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಬಂಧ ಕಾಂಗ್ರೆಸ್ ಪ್ರೊಟೆಸ್ಟ್. ಮೈಸೂರು ನಗರದ ರಾಮಸ್ವಾಮಿ ವೃತ್ತದಲ್ಲಿ ಪ್ರತಿಭಟನೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಬಿಜೆಪಿ ಷಡ್ಯಂತ್ರವನ್ನ ರೂಪಿಸಿದೆ. ಸೋನಿಯಾ ರಾಹುಲ್ ವಿರುದ್ಧ ಬಿಜೆಪಿ ರಾಜಕೀಯ ಪಿತೂರಿಯನ್ನು ಮಾಡ್ತಾ ಇದೆ. ಗಾಂಧಿ ಕುಟುಂಬ ರಾಜಕೀಯವಾಗಿ ಮುಗಿಸುವಂತ ಹುನ್ನಾರವನ್ನ ಮಾಡ್ತಾ ಇದೆ. ಬಿಜೆಪಿ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ ಕೈ ಕಾರ್ಯಕರ್ತರು. ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಸರಿ ಹಲವರು ಭಾಗಿಯಾಗಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಬಂಧ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಮೈಸೂರು ನಗರದ ರಾಮಸ್ವಾಮಿ ವೃತ್ತದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಒಂದು ಕಡೆ ಪೊಲೀಸರು ತಡೆಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ತೀವ್ರ ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ ಕಾರ್ಯಕರ್ತರು. ಮೈಸೂರು ನಗರದ ರಾಮಸ್ವಾಮಿ ವೃತ್ತದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಒಂದು ಕಡೆ ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ಸೋನಿಯಾ ರಾಹುಲ್ ವಿರುದ್ಧ ಬಿಜೆಪಿ ರಾಜಕೀಯ ಪಿತೂರಿಯನ್ನ ಮಾಡ್ತಾ ಇದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಗಾಂಧಿ ಕುಟುಂಬ ರಾಜಕೀಯವಾಗಿ ಮುಗಿಸುವಂತ ಹುನ್ನಾರವನ್ನ ಮಾಡ್ತಾ ಇದೆ ಬಿಜೆಪಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಘೋಷಣೆ ಕೊಡ್ತಾ ಇದ್ದಾರೆ. ಕೈ ಕಾರ್ಯಕರ್ತರು ಕಿಡಿಕಾರ್ತಾ ಇದ್ದಾರೆ. ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಸೇರಿ ಹಲವು ಕಾರ್ಯಕರ್ತರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ಕಡೆ ಪೊಲೀಸರು ಎಲ್ಲರನ್ನ ಚದುರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೈಸೂರು ನಗರದ ರಾಮಸ್ವಾಮಿ ವೃತ್ತದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಮತ ಚೋರಿ ಮಾಡ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಸುಳ್ಳು ಹೇಳ್ಕೊಂಡು ಜನಸಾಮಾನ್ಯರಿಗೆ ಹೊಟ್ಟೆ ಉಳಿಸ್ಕೊಂಡು ಇವತ್ತು ಜನಸಾಮಾನ್ಯರ ರಕ್ತ ಇಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ತನಕನೂ ನಮ್ಮ ಕಾಂಗ್ರೆಸ್ ಪ್ರತಿಭಟನೆ ಮಾಡೇ ಮಾಡ್ತದೆ. ನರೇಂದ್ರ ಮೋದಿ ಸುಳ್ಳು ಓಟ್ಗಳನ್ನ ತಗೊಂಡು ರೌಡಿ ಬೆಕ್ಲು ಶಿವ ಕೊಲೆ ಕೇಸಲ್ಲಿ ಶಾಸಕ ಭೈರತಿಗೆ ಸಂಕಷ್ಟ ಎದುರಾಗಿದೆ. ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ. ರೌಡಿ ಬೆಕ್ಲು ಶಿವ ಕೊಲೆ ಕೇಸಲ್ಲಿ ಈಗ ಶಾಸಕ ಭೈರತಿಗೆ ಸಂಕಷ್ಟ ಎದುರಾಗಿದೆ. ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದ ಹೈಕೋರ್ಟ್. ಎಫ್ಐಆರ್ ರದ್ದು ಮಾಡುವಂತೆ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಭಾರತಿ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ ರೌಡಿ ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿಗೆ ಈಗ ಸಂಕಷ್ಟ ಶುರುವಾಗಿದೆ. ಪ್ರಕರಣದ ವಿಚಾರಣೆ ಮುಗಿಯದೇ ಇರೋದ್ರಿಂದ ಈಗ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಗಿದೆ. ನಿರೀಕ್ಷಣಾ ಜಾಮೀನು ನೀಡಲಾಗುವುದು ಅಂತ ಕೂಡ ಕೋರ್ಟ್ ಕೂಡ ಹೇಳಿದೆ. ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ಗೆ ಈಗ ಬಂಧನದ ಭೀತಿ ಎದುರಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಹೈಕೋರ್ಟ್. ರೌಡಿ ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿಗೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಈಗ ರೌಡಿ ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿಗೆ ಸಂಕಷ್ಟ ಎದುರಾಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ನಿರೀಕ್ಷೆ ಏನಂದ್ರೆ ಬಿಕಾಶ್ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿಯಾಗಿದ್ದಂತಹ ಭೈರತಿ ಬಸವರಾಜ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು. ಮತ್ತೊಂದು ಕಡೆ ಅವರ ಮೇಲೆ ದಾಖಲಾಗಿದ್ದಂತ ಏನು ಕೋಕಾ ಕಾಯ್ದೆ ಏನಿದೆ, ಸೊ ಸಿಐಡಿ ಪೊಲೀಸರು ದಾಖಲಿಸಿದ್ರು. ಸೊ ಅದನ್ನ ಕೋರ್ಟ್ ರದ್ದು ಮಾಡಿರುವಂತದ್ದು. ಅದ್ರ ಜೊತೆಗೆ ನಿನ್ನೆ ನಿರೀಕ್ಷಣಾ ಜಾಮೀನು ಏನಿತ್ತು, ಸೊ ಅದನ್ನ ಅರ್ಜಿ ವಜಾಗೊಳಿಸಿರುವಂತದ್ದು. ಸದ್ಯಕ್ಕೆ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಎದುರಾಗಿರುವಂತದ್ದು. ಯಾಕಂದ್ರೆ ಆಗಸ್ಟ್ ನಲ್ಲಿ ನಡೆದಂತ ಈ ಒಂದು ಪ್ರಕರಣ ಇದೆ. ಈ ಪ್ರಕರಣದಲ್ಲಿ ಏನು ಈಗಾಗಲೇ 12 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿದ್ರು. ಆನಂತರ ಏನು ಹೈಕೋರ್ಟ್ಗೆ ಏನು ರಕ್ಷಣೆ ಕೊಡುವಂತೆ ಏನು ಭೈರತಿ ಅವರು ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ರು. ಕೆಲವು ದಿನಗಳ ಮಟ್ಟಿಗೆ ಹೈಕೋರ್ಟ್ ಎಂದು ಸಹ ರಕ್ಷಣೆಯನ್ನ ಕೊಟ್ಟಿದ್ದು. ಆದ್ರೆ ಇವತ್ತು ಒಂದು ಆದೇಶವನ್ನ ಪ್ರಕಟ ಮಾಡಿರುವಂತದ್ದು. ಯಾಕಂದ್ರೆ ಈ ಪ್ರಕರಣ ಇನ್ನೂ ಸಹ ಮುಗಿಯೋದಿಲ್ಲ. ಹಾಗಾಗಿ ಪೊಲೀಸರು ಇನ್ನೂ ಸಹ ಕೆಲವೊಂದಷ್ಟು ಎನ್ಕ್ವೈರಿಗಳನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಈ ಪ್ರಕರಣ ಇದರಲ್ಲಿ ಇರೋದ್ರಿಂದ ನಾವು ಇದನ್ನ ಮುಗಿದಿರೋ ನಿರೀಕ್ಷಾ ಜಾಮೀನು ನೀಡಲಾಗುವುದು. ಮತ್ತೆ ಅವರ ಪ್ರಕರಣವನ್ನು ರದ್ದು ಸಹ ಕೋರುವಂತೆ ಸಹ ಕೋರಿದ್ರು. ಅದನ್ನು ಸಹ ನಾವು ಮಾಡಕ್ಕೆ ಆಗಲ್ಲ. ನೀವೇನಾದ್ರೂ ನಿಮ್ಗೆ ಜಾಮೀನು ಬೇಕಂದ್ರೆ ನೀವು ಕೆಲವಂತ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಸಹ ಕೋರ್ಟ್ ಒಂದು ಆದೇಶನ ಮಾಡಿರುವಂತದ್ದು. ಈ ವೇಳೆ ಮಧ್ಯಪ್ರವೇಶ ಮಾಡಿದಂತಹ ಭೈರತಿ ಪರ ವಕೀಲ ಸಂದೇಶ್ ಚೋಟಾ ಅವರು ನಾವು ನಿರೀಕ್ಷಣಾ ಜಾಮೀನನ್ನ ಚಲನಾಂತರದ ನ್ಯಾಯಾಲಯದಲ್ಲಿ ಪಡ್ಕೊಂತೀವಿ, ಆದ್ರೆ ಅಲ್ಲಿವರೆಗೂ ಸಹ ಆದ್ರೂ ಸಹ ರಕ್ಷಣೆಯನ್ನ ಕೊಡ್ಬೇಕು ಅಂತ
ಹೈಕೋರ್ಟ್ಗೆ ಕೇಳಿಕೊಂಡಿದ್ರು. ಆದ್ರೆ ಹೈಕೋರ್ಟ್ ಯಾವುದೇ ಕಾರಣಕ್ಕೂ ನಾವು ಅವ್ರ ರೀತಿ ಯಾವ್ದು ಇವಾಗ ಆದೇಶವನ್ನ ಮಾಡಲ್ಲ, ಎಲ್ಲವನ್ನು ನಾವು ಡೀಟೇಲ್ ಆಗಿ ಆರ್ಡರ್ ಕಾಪಿಯಲ್ಲಿ ನಾವು ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಆದೇಶವನ್ನ ಮಾಡಿರುವಂತದ್ದು. ಆದ್ರೆ ಸದ್ಯಕ್ಕೆ CID ಪೊಲೀಸರು ಏನು ಭೈರತಿ ಬಸವರಾಜ್ಗಾಗಿ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನಿರೀಕ್ಷಣಾ ಜಾಮೀನು ರದ್ದಾದ ನಂತರ ಆರೋಪಿಯನ್ನ ಪೊಲೀಸರು CID ಪೊಲೀಸರು ಬಂಧಿಸಬೇಕಾಗುತ್ತೆ. ಹಾಗಾಗಿ ಸದ್ಯಕ್ಕೆ CID ಪೊಲೀಸರು ಏನು ಭೈರತಿ ಬಸವರಾಜ್ ಅವರಿಗಾಗಿ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ಅವರ ಕ್ಷೇತ್ರ ಇರ್ಬೋದು, ಅವರ ಬೇರೆ ಬೇರೆ ಸ್ಥಳ ಏನಿರುತ್ತೆ ಅಲ್ಲೆಲ್ಲ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು ನಿರೀಕ್ಷೆ. ಓಕೆ, ಥ್ಯಾಂಕ್ ಯು ವರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.